ಈಗೆಲ್ಲ ಬಂದಿಲ್ಲ. ಈಗ ಒಂದು ವರ್ಷದಿಂದ ಸ್ಟಾಪ್ ಇದಾರವ. ಇಲ್ಲ ಒಂದು ವರ್ಷದಿಂದ ಈಗ ದಲಿತ CM ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ. ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕಲೇ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಇನ್ವೆಸ್ಟಿಗೇಷನ್ ಆಗಲಿ, ಯಾಕಂದ್ರೆ ಅದು ಗೊತ್ತಿಲ್ಲ. ಪೈಲಟ್ ಎರರ್ ಇದೆಯೋ ಅಥವಾ ಟೆಕ್ನಿಕಲ್ ಇಮಾನ್ ಪಾರ್ಟ್ ಇದೆಯೋ ಮತ್ತೆ ಯಾರಾದ್ರೂ ಪಾರ್ಟ್ ಇದೆ ಅಂತ ಇನ್ವೆಸ್ಟಿಗೇಷನ್ ಆಗಲಿ. ಹೆಂಗೋ ಈಗೇನು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಅದರಲ್ಲಿ ಇಮಿಡಿಯೇಟ್ ಏನು ಶಾರ್ಟ್ ಟೈಮ್ನಾಗ ಗೊತ್ತಾಗ್ತದೆ. ನೋಡೋದ್ರೆ ಮುಂದೆ ಆಗಬಾರ್ದು ಆ ರೀತಿ ಮತ್ತೆ ಅನ್ನೋದಷ್ಟೇ ಎಲ್ಲರಿಗೂ ಆಸೆ. ದೊಡ್ಡದು ಆಗಬಾರ್ದಿತ್ತು. ಯಾಕಂದ್ರೆ ಬೇರೆ ಇಂಡಿಯನ್ ಪೈಲಟ್ಗಳೆಲ್ಲ ಎಕ್ಸ್ಪರ್ಟ್, ಅವ್ರು ಭಾಳ ಎಕ್ಸ್ಪೀರಿಯನ್ಸ್ ಪೈಲಟ್. ಕಂಪನಿ ಕೂಡ ಭಾಳ ಹಳಿದಿದೆ. ನೋಡೋಣ, ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ. ಗುಜರಾತ್ ನಂತರ ಇವತ್ತು ಉತ್ತರಾಖಂಡದಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನ ಆಗಿ 7 ಜನ ಇದಕ್ಕಾಗಲ್ಲ. ವೆದರ್ ಡಿಪೆಂಡ್ ಇರ್ತೈತೆ, ಟೆಕ್ನಿಕಲ್ ಇರ್ತೈತೆ. ಪೈಲಟ್ ಹೇಳಿದ್ರಲ್ಲ, ಡಿಪೆಂಡ್ಸ್. ಉತ್ತರಾಖಂಡದಲ್ಲಿ ಎವ್ರಿ 10 ನಿಮಿಷಕ್ಕೊಂದ್ಸಲ ವೆದರ್ ಚೇಂಜ್ ಆಗಿರ್ತಾರೆ. ಹಿಂಗಾಗಿ ಆಗ್ತೈತೆ, ಏನು ಹೇಳೋಕ್ಕಾಗೋಲ್ಲ. ಒಂದೊಂದ್ಸಲ ಪೈಲಟ್ ಮಿಸ್ಟೇಕ್ ಇರುತ್ತೆ, ಒಂದ್ಸಲ ವೆದರ್ ಸಡನ್ ಆಗಿ ಚೇಂಜ್ ಆಗಿರಲ್ಲ. ಹಿಂಗಾಗಿ ಗೊತ್ತಾಗಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಆದ್ಮೇಲೆ ನೋಡೋಣ.